ಔಟ್ಲೆಟ್ ಸೌಂಡ್ ಸಿಸ್ಟಮ್ ಗುಲ್ಬರ್ಗ ಎಲ್ಲರೂ ಕೈ ಮೇಲೆ ಮಾಡಬೇಕು. ಜೈ ನೇಕಾರ್. ಜಯಂತ್ಯೋತ್ಸವಕ್ಕೆ ಎಲ್ಲರಿಗೂ ಹಾರ್ದಿಕವಾಗಿ ಶುಭಾಶಯ ಕೋರುತ್ತಾ ಕೇಂದ್ರ ಸರ್ಕಾರ ನಮ್ಮ ಇಲ್ಲಿ ಕಲ್ಯಾಣ ಕರ್ನಾಟಕ ಟೆಕ್ಸ್ಟೈಲ್ ಪಾರ್ಕ್ ಮಾಡ್ತಾ ಇದೆ. ಆ ಟೆಕ್ಸ್ಟೈಲ್ ಪಾರ್ಕ್ಗೆ ಶ್ರೀ ದೇವರದಾಸ್ ಮೇರವನ್ನ ಹೆಸರಿಡಬೇಕು. ಅದೇ ರೀತಿಯಾಗಿ ನಮ್ಮ ನೇಕಾರ ಚೆನ್ನಾಗಿದೆ, ಅವರು ಅತ್ಯಂತ ಬಡವರಾಗಿದ್ದಾರೆ, ಅವರಿಗೆ ಮೂಲ ಸೌಕರ್ಯಗಳನ್ನು ಒದಗಿಸಿಕೊಡಬೇಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅವರಿಗೆ ಬರ್ತಕ್ಕಂತ ಅನುದಾನಗಳನ್ನು ಸಹ ಇವತ್ತು ಮುಟ್ತಾ ಇಲ್ಲ. ಒಂದು ಬಡ ನೇಕಾರರಿಗೆ ಸರ್ಕಾರ ಒಂದು ಒತ್ತಡದಿಂದ ಸಹಕಾರ ಇರಬೇಕಂತ ಈ ಒಂದು ಜಯಂತಿ ಸಂದರ್ಭದಲ್ಲಿ ಸರ್ಕಾರ ಒತ್ತಾಯಿಸುತ್ತೇವೆ. ಅದೇ ರೀತಿಯಾಗಿ ಅಡ್ಡದ ಜನಕಾರ ಮುದ್ದೂರಿನಿಂದ ಅದನ್ನು ಅಭಿವೃದ್ಧಿಗೊಳಿಸಬೇಕು. ಅಲ್ಲಿರ್ತಕ್ಕಂಥ ಮನೆಗಳನ್ನು ಎತ್ತಂಗ ಮಾಡಿ ದೊರಕರು ಅವರಿಗೆ ವಾಸಸ್ಥಳ ಮಾಡಿ ಹೆಚ್ಚು ಮಾಡಬೇಕಂತ ಈ ಒಂದು ಜಯಂತಿ ಸಂದರ್ಭದಲ್ಲಿ ಸರ್ಕಾರ ಎಲ್ಲ ಕೇಳ್ಕೊಳ್ತೇವೆ. ನಮ್ಮ ಹೆಸರು ಶಿವಲಿಂಗಪ್ಪ. ಎಲ್ರಿಗೆ ನಮಸ್ಕಾರ. ಕಲಬುರಗಿ ಜಿಲ್ಲಾ ನೇಕಾರ ಸಮುದಾಯಗಳ ಒಕ್ಕೂಟದ ಈ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮ 1045ನೇ ಆದ್ಯವಚನಕಾರ ನೇಕಾರರ ಸಂತ ಶರಣರ ಶರಣ ಶ್ರೀ ದೇವರ ದಾಸಿಮೇನವರ ಜಯಂತ್ಯೋತ್ಸವ ಕಾರ್ಯಕ್ರಮ ಇವತ್ತು ಅತಿ ವಿಜೃಂಭಣೆಯಿಂದ ನಾವು ನೆರವೇರಿಸಿದ್ದೀವಿ. ಇವತ್ತು ಮಕ್ತಂಪೂರದಲ್ಲಿರುವಂಥ ನಮ್ಮ ದೇವರದಾಸಿಮೇನ ದೇವಸ್ಥಾನಕ್ಕೆ ಬೆಳಗ್ಗೆ 8 ಗಂಟೆಯಿಂದ ರುದ್ರಾಭಿಷೇಕ, ಅದಾದಮೇಲೆ ತೊಟ್ಟಿಲು ಕಾರ್ಯಕ್ರಮ, ತದನಂತರ ಅಲ್ಲಿಂದ ನಾವು ಮೆರವಣಿಗೆ ಮುಖಾಂತರ ನಾವು 7 ಸಪ್ತ ಅಂತೀವಿ, 7 ರಥಗಳ ಒಂದು ಸಂದೇಶವನ್ನು ನಾವು ಸಾರಿದ್ದೀವಿ. ನಮ್ಮ ಒಳಪಂಗಡಗಳು ನಾವೆಲ್ಲ ಒಂದೇ, ನಾವೆಲ್ಲರೂ ನೇಕಾರರು, ನಾವೆಲ್ಲ ಒಂದೇ ಅಂಥೇಳಿ ಇವತ್ತು ಒಂದು ಇಡೀ ಸಮಾಜಕ್ಕೆ ನಾವು ಒಂದು ಮೆಸೇಜ್ ಕೊಟ್ಟಿದ್ದೀವಿ. ಒಂದು ಸಂದೇಶನ ರವಾನೆ ಆಗಿದೆ ಅಂತ ನಾನು ಭಾವಿಸ್ತೀನಿ. ಆ ಸಂದೇಶ ಜೊತೆಗೆ ಈ ನೇಕಾರ ಕಾರ್ಯಕ್ರಮ ಇದೇ ರೀತಿ ಮುಂದುವರೆದು ಇನ್ನು ಬರುವಂಥ ದಿನಗಳಲ್ಲಿ ಈ ಒಂದು ಕಾರ್ಯಕ್ರಮ ಮತ್ತು ನಮ್ಮ ಧ್ವನಿ ಎತ್ತರಕ್ಕೆ ಹೋಗಬೇಕು. ಅದರ ಜೊತೆಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಜಿಲ್ಲಾದ್ಯಂತ ಮತ್ತು ಪಕ್ಕದ ಜಿಲ್ಲೆಗಳಿಂದ ಬಂದಿರುವಂಥ ಎಲ್ಲ ನೇಕಾರ ಬಂಧುಗಳಿಗೆ ನಾನು ಇಡೀ ಜಿಲ್ಲಾ ಸಮುದಾಯಗಳ ನೇಕಾರ ಸಮುದಾಯಗಳ ಒಕ್ಕೂಟದ ಪರವಾಗಿ ನಾನು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಅದರ ಜೊತೆಗೆ ಈ ಒಂದು ನಮ್ಮ ಹೋರಾಟದ 6 ತಿಂಗಳ ಹೋರಾಟಕ್ಕೆ ಈ ನಮ್ಮ ಮಾಧ್ಯಮ ಮಿತ್ರರು, ಆ ಮಾಧ್ಯಮ ಮಿತ್ರರು ಯಾವ ಥರ ಬೆನ್ನೆಲುಬಾಗಿ ಒಂದು
ಏನಂತೀರಿ ವಾಣಿ ಇಲ್ಲದ ಸಮಾಜಕ್ಕೆ ಅವರು ವಾಣಿಯಾಗಿ, ಧ್ವನಿ ಇಲ್ಲದ ಸಮಾಜಕ್ಕೆ ಧ್ವನಿಯಾಗಿ ಇವತ್ತು ಮಾಧ್ಯಮಿತರು ನಮಗೆ ಅವ್ರ ಬಗ್ಗೆ ನಾನು ಎಷ್ಟು ಹೇಳಿದ್ರು ಕಮ್ಮಿನೇ. ಇಡೀ ಮಾಧ್ಯಮ ಫೆಟರ್ನಿಟಿ ಮಾಧ್ಯಮ ಕುಟುಂಬಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳು ಮತ್ತು ನಾನು ಇಡೀ ನೇಕಾರ ಒಕ್ಕೂಟ ಅವರಿಗೆ ನಾವು ಚಿರಋಣಿ ಅಂತ ಹೇಳ್ತಾ, ಅದೇ ರೀತಿ ನಮ್ಮ ಕಲಬುರಗಿ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳು, ಇಡೀ ಪೊಲೀಸ್ ಸಿಬ್ಬಂದಿಯವರು ಕೂಡ ಪಾಪ ಇಷ್ಟು ಉದ್ದಕ್ಕೆ ನಮ್ಮ ಈ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮ ರಥೋತ್ಸವಕ್ಕೆ ಎಲ್ಲದಕ್ಕೂ ಪ್ರತಿ ಒಂದು ಹಂತದಲ್ಲಿ ನಮಗವರು ಸಹಾಯ ಪ್ರೇರಣೆ ಎಲ್ಲನೂ ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಇಡೀ ಪೊಲೀಸ್ ಸಿಬ್ಬಂದಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಎಲ್ರಿಗೂ ಧನ್ಯವಾದಗಳು.